ಇನ್ನು ಸಿನಿಮೀಯ ರೀತಿಯಲ್ಲೊಂದು ಅಟ್ಯಾಕ್ 20 ಲಕ್ಷ ದರೋಡೆ ಯಲಹಂಕದಿಂದ ದೇವನಹಳ್ಳಿಗೆ ತೆರಳುವಾಗ ಆದಂತಹ ಕೃತ್ಯ ಇದು 4 ಬೈಕ್ಗಳಲ್ಲಿ ಬಂದಿದ್ದಂತಹ ಗ್ಯಾಂಗ್ ದೊಣ್ಣೆಗಳಿಂದ ಹಲ್ಲೆ ಮಾಡಿದೆ. ಆಂಧ್ರದ ವಿಶ್ವಪ್ರಸಾದ್ ಮತ್ತು ಅವರ ಜೊತೆಗಿದ್ದಂತಹ ಇನ್ನೋರ್ವ ವ್ಯಕ್ತಿ ಮೇಲೆ ಹಲ್ಲೆಯಾಗಿರೋದು. ಹಲ್ಲೆ ಮಾಡಿ 20 ಲಕ್ಷ ಹಣದೊಂದಿಗೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ದೇವನಹಳ್ಳಿ ವಿಜಯಪುರ ಪೊಲೀಸರು ಈಗ ಕಳ್ಳರಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಹಲ್ಲೆ ಮಾಡಿ 20 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ 20 ಲಕ್ಷ ಹಣದೊಂದಿಗೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ದರೋಡೆ ಮಾಡಿರೋದು ಸಿನಿಮಾ ರೀತಿಯಲ್ಲಿ ಅಟ್ಯಾಕ್ ಆಗಿದೆ. ವೆಂಕಟಗಿರಿ ಕೋಟೆ ಬಳಿಯ ಖಾಸಗಿ ಲೇಔಟ್ನಲ್ಲಿ ನಡೆದಂತಹ ಘಟನೆ. ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ರಾಷ್ಟ್ರೀಯ ಹೆದ್ದಾರಿ 47ರ ಬಳಿ ಇರುವಂತಹ ಖಾಸಗಿ ಲೇಔಟ್ ಅದು. ಆಂಧ್ರದ ವಿಶ್ವಪ್ರಸಾದ್ ರೆಡ್ಡಿ ಮತ್ತು ಅವರ ಜೊತೆ ಇದ್ದಂತಹ ಇನ್ನೋರ್ವ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ. 4 ಗ್ಯಾಂಗ್ ಅದು ಬೈಕ್ನಲ್ಲಿ ಬಂದಿರ್ತಾರೆ, ಹಲ್ಲೆ ಮಾಡಿದ್ದಾರೆ. ವಿಶ್ವಪ್ರಸಾದ್ ರೆಡ್ಡಿ ಅವರ ಬಳಿ ಇದ್ದಂತಹ 20 ಲಕ್ಷ ಹಣವನ್ನು ಕಿತ್ಕೊಂಡು ಪರಾರಿಯಾಗಿದ್ದಾರೆ. ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಹಣದ ಬ್ಯಾಗ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ಈಗ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ಇದರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕಡಿಮೆ ಬೆಲೆಗೆ ಚಿನ್ನದ ಆಸೆಗೆ 20 ಲಕ್ಷ ಹಣ ಕಳ್ಕೊಂಡ್ಬಿಟ್ರು ವಿಶ್ವಪ್ರಸಾದ್. ಈ ದಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತೊಗೊಂಡು ಬರ್ತಾರೆ ಕಾರಲ್ಲಿ. ಇಬ್ಬರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನು ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ. ಮತ್ತು ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದ್ರಾಬಾದವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ, 1 kg 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಈ ದಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಹಲ್ಲೆ ಮಾಡಿದ್ದಾರೆ. 20 ಲಕ್ಷ ಹಣದೊಂದಿಗೆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡಿರುವಂಥದ್ದು. ಬರ್ತಾ ಇದ್ದಂತೆ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರ ಬಳಿ ಇದ್ದಂಥ ಹಣ ದೋಚಿ ಸಿನಿಮೆಯ ರೀತಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಯಲಹಂಕದಿಂದ ದೇವನಹಳ್ಳಿಗೆ ತೆರಳುವಾಗ ಈ ಕೃತ್ಯ ನಡೆದಿರುವಂಥದ್ದು. ಈಗ ಆ 4 ಬೈಕಲ್ಲಿ ಬಂದಿದ್ದಂತಹ ಕಳ್ಳರಿಗಾಗಿ ಈಗ ಶೋಧವನ್ನು ನಡೆಸಲಾಗ್ತಾ ಇದೆ. ಪ್ರತಿನಿಧಿ ನವೀನ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನವೀನ್, ಇದೇನಿದು? ಯಾರು ಈ ಗ್ಯಾಂಗ್? ಪರಿಚಿತರ? ಹೇಗೆ ಕಡಿಮೆ ಬೆಲೆಗೆ ಚಿನ್ನ ಕೊಡೋಕೆ ಸಾಧ್ಯ ಅನ್ನೋ ಅನುಮಾನ ಕೂಡ ಇವರಿಗೆ ಬರಲಿಲ್ವಾ? ಈ ಘಟನೆ ಬಗ್ಗೆ ಏನು ಡೀಟೇಲ್ಸ್ ಲಭ್ಯ ಆಗ್ತಿದೆ? ಖಂಡಿತ ಪ್ರತಿಮಾ, ಏನೊಂದು ಆಂಧ್ರ ಮೂಲದ ವ್ಯಕ್ತಿಗೆ ಒಂದು 20 ಲಕ್ಷಕ್ಕೆ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತೀವಿ, ನಮಗೆ ನಿಧಿ ಸಿಕ್ಕಿದೆ, ಆ ನಿಧಿ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೊಂದು ಕಾಯಿನ್ಗಳಿದ್ದಾವೆ, ಅದನ್ನು ಕಡಿಮೆ ಬೆಲೆಗೆ ಕೊಡ್ತೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನೊಂದು ವಿಶ್ವಪ್ರಸಾದ್ ರೆಡ್ಡಿ ಅಂತಕ್ಕಂಥ ವ್ಯಕ್ತಿಗೆ ಆತನ ಸ್ನೇಹಿತರ ಚಾಲಕ ಹೇಳ್ತಾನೆ. ಆ ಚಾಲಕನ ಮಾತನ್ನು ನಂಬಿಕೊಂಡು 2-3 ಬಾರಿ ಬಂದು ಅದನ್ನು ಪರೀಕ್ಷೆ ಮಾಡ್ತಾರೆ. ಆಗ ಅಸಲಿ ಚಿನ್ನವನ್ನೇ ತೋರಿಸಿರ್ತಾರೆ. ಹೀಗಾಗಿ ಅಸಲಿ ಚಿನ್ನ ಇದೆ, ಇವರು ಕಡಿಮೆ ಬೆಲೆಗೆ ಕೊಡ್ತಾರೆ, 20 ಲಕ್ಷಕ್ಕೆ 1 kg ಸಿಕ್ಕಿದ್ರೆ ನಾವು ಬೇಗ ಮತ್ತಷ್ಟು ದುಡ್ಡು ಸಂಪಾದನೆ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ನಿನ್ನೆ ಸಂಜೆ ಒಂದು ದೇವನಹಳ್ಳಿ ಬಳಿಗೆ ಬರ್ತಾರೆ. ಏರ್ಪೋರ್ಟ್ಗೆ ಬಂದ ವ್ಯಕ್ತಿಯನ್ನು ಪಿಕಪ್ ಮಾಡಿಕೊಂಡು ಅಲ್ಲಿ ದೇವನಹಳ್ಳಿ ಬಳಿ ಖಾಸಗಿ ಲೇಔಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಹಣ ಇರೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಂತೆ ಮೊದಲೇ ಪ್ರೀ ಪ್ಲಾನ್ ಮಾಡಿದಂತೆ ಆರೋಪಿಗಳು ಏನೊಂದು ಹಣವನ್ನು ತಂದಿರತಕ್ಕಂಥ ವಿಶ್ವಪ್ರಸಾದ್ ರೆಡ್ಡಿ ಮೇಲೆ ಅಟ್ಯಾಕನ್ನು ಮಾಡಿದ್ದಾರೆ. ಅಟ್ಯಾಕನ್ನು ಮಾಡಿ ಆತನಿಂದ 20 ಲಕ್ಷ ಹಣವನ್ನು ದೋಚಿಕೊಂಡು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇನ್ನು ಈ ಹಲ್ಲೆಯಿಂದಾಗಿ ಆತ ಕೂಡ ಸ್ವಲ್ಪ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅದನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಜೊತೆಗೆ ದೇವನಹಳ್ಳಿಯ ಒಂದು ಸುತ್ತಮುತ್ತಲ ಇರ್ತಕ್ಕಂಥ ಪ್ರದೇಶದಲ್ಲಿ ಪೊಲೀಸರು ನಾಕಾಬಂದಿಯನ್ನು ಹಾಕೊಂಡು ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ವಿಜಯಪುರ ಪೊಲೀಸ್ ಠಾಣೆಯವರು ಈಗಾಗಲೇ 2-3 ತಂಡಗಳನ್ನು ಮಾಡಿಕೊಂಡು ಆರೋಪಿಗಳು ಎಲ್ಲಿ ಹೋಗಿದ್ದಾರೆ, ಎಲ್ಲಿಂದ ಬಂದಿದ್ದು ಅಂತ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಸಹ ಶುರು ಮಾಡ್ಕೊಂಡಿರ್ತಕ್ಕಂಥ ಪ್ರತಿಮಾ. ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.